ಎಲ್ಲರಿಗೂ ನಮಸ್ಕಾರಗಳು. ಮಾತವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರೆಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಸಾಮಾನ್ಯವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಆಧ್ಯಾತ್ಮಿಕತೆ ಅಥವಾ ಧರ್ಮ ಅಂತ ಹೆಚ್ಚು ಅದರ ಬಗ್ಗೆ ಗಮನ ಕೊಡ್ತೀವಿ. ಆದರೆ ನಮ್ಮ ಸಂಪ್ರದಾಯಗಳು, ನಮ್ಮ ಆಚಾರ ವಿಚಾರಗಳಲ್ಲಿರುವ ವೈಜ್ಞಾನಿಕತೆಯನ್ನು ನಾವು ತಿಳ್ಕೊಳ್ತಾ ಇಲ್ಲ. ಅದನ್ನು ಆಧ್ಯಾತ್ಮಿಕತೆ ಅಂತಂತೀವಿ, ಅಥವಾ ಧರ್ಮ ಅಂತೀವಿ, ಅಥವಾ ಸಂಪ್ರದಾಯ ಅಂತೀವಿ. ಆದರೆ ಅವುಗಳ ಹಿಂದೆ ಇರುವ ವೈಜ್ಞಾನಿಕತೆಯನ್ನು ನಾವು ನೋಡೋದಾದರೆ ಅವೆಲ್ಲವೂ ನಮ್ಮ ಆರೋಗ್ಯದ ಒಂದು ನಿಟ್ಟಿನಲ್ಲಿ ನಮ್ಮ ಆರೋಗ್ಯವನ್ನು ಚೆನ್ನಾಗಿಡಬೇಕು, ಸಂಪೂರ್ಣ ಆರೋಗ್ಯ ಅಥವಾ ಪರಿಪೂರ್ಣ ಆರೋಗ್ಯವನ್ನು ನಾವು ಹೊಂದಬೇಕು ಎನ್ನುವ ನಿಟ್ಟಿನಲ್ಲಿ ಮಾಡಿರುವಂತಹ ಈ ಒಂದು ಆಚರಣೆಗಳು ಅಂತಲೇ ಹೇಳಬಹುದು. ಅದರಲ್ಲಿ ಬಹಳ ಮುಖ್ಯವಾಗಿ ಎಲ್ಲ ಕಡೆ ನಾವು ಎಲ್ಲ ಆಚರಣೆಗಳನ್ನು ನಾವು ನೋಡ್ತಾ ಬಂದರೆ ಕೆಲವೊಂದು ಮೂಢನಂಬಿಕೆ ಅಂತ ಅಂತೀವಿ ನಿಜ, ಆದರೆ ಬಹಳಷ್ಟು 90% ಆಚರಣೆಗಳಲ್ಲಿ ವೈಜ್ಞಾನಿಕತೆ ಆ ತಳಹದಿಯ ಮೇಲೆ ಅವುಗಳನ್ನು ಆಚರಣೆಗೆ ತಂದಿದ್ದಾರೆ. ಹಾಗಾದರೆ ಇದನ್ನು ನಾವು ಬಯೋ ಹ್ಯಾಕಿಂಗ್ ಅಂತಲೂ ಬೇಕಾದರೆ ಕರಿಬಹುದು. ಅಂದರೆ ನಮ್ಮ ಒಂದು ಏನು ಆಚರಣೆಗಳಿದೆ ಅದರಲ್ಲಿರುವ ವೈಜ್ಞಾನಿಕತೆಯನ್ನು ನಾವು ನೋಡೋದಾದರೆ ಎಲ್ಲೋ ನಮ್ಮ ಹಿರಿಯರು ಅವುಗಳನ್ನು ಹ್ಯಾಕ್ ಮಾಡಿ ನಮ್ಮ ಒಂದು ಆರೋಗ್ಯನ ಹೆಚ್ಚಿಗೆ ಮಾಡೋದಕ್ಕೋಸ್ಕರ ಅವುಗಳನ್ನು ರೂಢಿಸ್ಕೊಂಡಿದ್ರು ಅಂತ ನಾವು ಹೇಳ್ಬಹುದು. ಹಾಗಾದರೆ ಯಾವ ಯಾವ ಆಚರಣೆಗಳು ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ಉಪವಾಸವನ್ನು ಮಾಡುವಂತಹದ್ದು. ಅದು ನಮ್ಮ ಧರ್ಮದಲ್ಲೂ ಸಹ ಬಂದಿದೆ. ಉದಾಹರಣೆಗೆ ಹೇಳಬೇಕು ಅಂದರೆ ಜೈನ ಧರ್ಮದಲ್ಲಿ ನಾವು ನೋಡ್ತೀವಿ 6 ಗಂಟೆ ಆದ ಮೇಲೆ ಊಟವನ್ನು ಮಾಡದೇ ಇರೋವಂಥದ್ದು. ಅಥವಾ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಿಂದಾಗ ಅದರಲ್ಲಿ ಬೇಕಾದಷ್ಟು ಈ ಥರದ ಉಪವಾಸವನ್ನು ನಾವು ಬೇರೆ ಬೇರೆ ದೇವರ ಹೆಸರಿನಲ್ಲಿ ಮಾಡ್ತಾ ಬರ್ತೀವಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಶಿವರಾತ್ರಿಯ ಸಂದರ್ಭದಲ್ಲಿ ಉಪವಾಸ ಮಾಡ್ತೀವಿ, ಜಾಗರಣೆ ಮಾಡ್ತೀವಿ, ಏಕಾದಶಿ, ಸಂಕಷ್ಟಹರ ಚತುರ್ಥಿ, ಈ ಥರ ಬೇಕಾದಷ್ಟು ಹಬ್ಬ ಹರಿದಿನಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಉಪವಾಸವನ್ನು ಮಾಡ್ತೀವಿ. ಹಾಗಾದರೆ ಉಪವಾಸದಿಂದ ಏನು ಪ್ರಯೋಜನ ಅಂತ ಅನ್ನೋದಾದರೆ ಬಹಳ ಮುಖ್ಯವಾಗಿ ಅದು ನಮ್ಮ ಒಂದು ಒಳಗಡೆ ಇರುವ ಇಂಟರ್ನಲ್ ಆರ್ಗನ್ಸ್, ಮುಖ್ಯವಾಗಿ ನಮ್ಮ ಕರುಳು, ನಮ್ಮ ಹೊಟ್ಟೆ, ಕರುಳು ಈ ಭಾಗಗಳಿಗೆ ಒಂದು ರೆಸ್ಟ್ ಅಂತ ನೀಡುತ್ತೆ. ರೆಸ್ಟ್ ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತೆ. ಮತ್ತು ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್ಸು ಉಪವಾಸವಿದ್ದಾಗ ಆಗುತ್ತೆ. ಆಮೇಲೆ ದೇಹದಲ್ಲಿ ಶೇಖರಣೆಯಾಗಿರುವ ಕೊಬ್ಬು ಕರಗುತ್ತಾ ಬರುತ್ತೆ. ಏಕೆಂತಂದರೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ಕಾರ್ಯ ನಡಿಬೇಕು ಅಂದರೆ ಅದಕ್ಕೆ ATP ಮಾಲಿಕ್ಯೂಲ್ಗಳು ಬೇಕು, ಅಡಿನೋಸಿನ್ ಟ್ರೈಫಾಸ್ಫೇಟ್. ಅವುಗಳು ನಾವು ಆಹಾರ ಸೇವನೆಯನ್ನು ನಿಲ್ಲಿಸಿದಾಗ ಅದು ನಮ್ಮ ಲಿವರಲ್ಲಿರುವ ಅಥವಾ ಮಸಲಲ್ಲಿರುವ ಫ್ಯಾಟ್ ಸೆಲ್ಸ್ಗಳಿಂದ ಅದು ಎನರ್ಜಿಯನ್ನು ಪಡೆಯೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಒಂದು ಬೊಜ್ಜುತನ ಅಥವಾ ಒಬಿಸಿಟಿ ಅಂತ ಏನಂತೀವಿ ಅದನ್ನು ನಾವು ತಡೆಗಟ್ಟಬೇಕು. ಅದು ಬರದೇ ಇದ್ದ ಹಾಗೆ ನಾವು ನೋಡ್ಕೋಬೇಕು ಅಂತಂದರೆ ಉಪವಾಸ ಎಲ್ಲೋ ಒಂದು ಕಡೆ ನಮಗೆ ಬಹಳಷ್ಟು ಅದು ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬಹುದು. ಇದರ ಜೊತೆಗೆ ಬಹಳ ಮುಖ್ಯವಾಗಿ AMPK ಪಾತ್ವೆ ಎನ್ನುವ ಒಂದು ಪಾತ್ವೆ ಆ್ಯಕ್ಟಿವೇಟ್ ಆಗುತ್ತೆ ಉಪವಾಸದ ಸಂದರ್ಭದಲ್ಲಿ. ಈ AMPK ಪಾತ್ವೆ ಏನು ಮಾಡುತ್ತೆ, mTOR ಪಾತ್ವೆ ಅನ್ನುವನ್ನು ಕಡಿಮೆ ಮಾಡ್ತಾ ಬರುತ್ತೆ ಅಥವಾ ಇನ್ಹಿಬಿಟ್ ಮಾಡ್ತಾ ಬರುತ್ತೆ ಅಂತ ಹೇಳ್ಬೋದು. mTOR ಪಾತ್ವೆ ಅಂದರೆ ಮೆಕ್ಯಾನಿಸ್ಟಿಕ್ ಟಾರ್ಗೆಟ್ ಆಫ್ ರ್ಯಾಪೋಮೈಸಿನ್ ಅಂತ. ಇದು ಎನರ್ಜಿಯನ್ನು ಸೆನ್ಸ್ ಮಾಡೋ ಅಂಥದ್ದು. ಯಾವಾಗ ಇದು ಕಡಿಮೆ ಆಗ್ತಾ ಬರುತ್ತೆ ಆವಾಗ ಒಂದು ಬಹಳ ಅಮೂಲ್ಯವಾದ ಒಂದು ಪ್ರಕ್ರಿಯೆ ನಮ್ಮ ದೇಹದಲ್ಲಿ ನಡೆಯುತ್ತೆ. ಅದನ್ನು ನಾವು ಆಟೋಫೇಜಿ ಅಂತ ಕರಿತೀವಿ. ಈ ಆಟೋಫೇಜಿ ನಾವು ಉಪವಾಸ ಮಾಡಿದಾಗ ಮಾತ್ರ ನಡೆಯುವಂತಹ ಕ್ರಿಯೆ. ಇದು ಏನಕ್ಕೆ ಬಹಳ ಮುಖ್ಯವಾದದ್ದು ಅಂದರೆ ನಮ್ಮ ದೇಹದಲ್ಲಿ ಏನಾದರೂ ಕ್ಯಾನ್ಸರ್ ಜೀವಕೋಶಗಳಿದ್ದರೆ ಅಥವಾ ಯಾವುದಾದರೂ ಜೀವಕೋಶಗಳಲ್ಲಿರುವ DNA ಹಾಳಾಗಿದ್ದರೆ ಅಥವಾ ಡ್ಯಾಮೇಜ್ಡ್ ಅಂತೀವಿ, ಅಂದರೆ ನಮ್ಮ ಜೀವಕೋಶಗಳು ಏನಾದ್ರು ಹಾಳಾಗಿದ್ದರೆ ಅದನ್ನು ದೇಹದಿಂದ ಹೊರ ಹಾಕಲು ನಡೆಯುವಂತಹ ಒಂದು ಪ್ರಕ್ರಿಯೆಯೇ ಇದು ಆಟೋಫೇಜಿ. ಹೊರ ಹಾಕೋದು ಅಂತಂದರೆ ಅದುಗಳನ್ನು ಒಡೆದು ಅದನ್ನು ನಾಶ ಮಾಡಿ ಆಟೋಫ್ಯಾಗೋಸೋಮ್ ಅಂತ ಫಾರ್ಮ್ ಆಗುತ್ತೆ. ಆ ಆಟೋಫ್ಯಾಗೋಸೋಮ್ ಏನು ಮಾಡುತ್ತೆ, ಲೈಸೋಸೋಮ್ ಅನ್ನುವ ಒಂದು ನಮ್ಮ ಜೀವಕೋಶದ ಒಳಗಡೆ ಇರುವ ಒಂದು ಸೆಲ್ ಆರ್ಗನಲ್ ಅದರ ಜೊತೆ ಜೋಡಣೆಯಾಗಿ ಆ ಲೈಸೋಸೋಮ್ ಒಳಗಡೆ ಎನ್ಸೈಮ್ಗಳಿರುತ್ತೆ. ಅದು ಈ ಜೀವಕೋಶಗಳನ್ನು ಸಂಪೂರ್ಣವಾಗಿ ಡಿಸ್ಮ್ಯಾಂಟಲ್ ಮಾಡುತ್ತೆ. ಅದರಲ್ಲಿರುವಂತಹ ಒಳ್ಳೆಯದನ್ನು ಅದನ್ನು ರೀಸರ್ಕ್ಯುಲೇಟ್ ಮಾಡ್ತಾ ಬರುತ್ತೆ, ಮಿಕ್ಕಿದನ್ನು ಹಾಳು ಮಾಡ್ತಾ ಅಂದರೆ ಅದನ್ನು ನಾಶ ಮಾಡ್ತಾ ಬರುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ DNA ಡ್ಯಾಮೇಜ್ ಆಗಿರುವಂಥದ್ದು, ಕ್ಯಾನ್ಸರ್ ಜೀವಕೋಶಗಳು ಅಥವಾ ದೇಹದಲ್ಲಿ ತೊಂದರೆಯನ್ನು ಉಂಟು ಮಾಡುವ ಏನಾದರೂ ಜೀವಕೋಶಗಳು ಇದ್ದಂಥ ಪಕ್ಷದಲ್ಲಿ ಉಪವಾಸದಿಂದ ಅವುಗಳನ್ನು ನಾಶ ಆಗ್ತಾ ಬರುತ್ತೆ. ಇದರ ಜೊತೆಗೆ ಇನ್ಸುಲಿನ್ ಸೆನ್ಸಿಟಿವಿಟಿ ಸಹ ಚೆನ್ನಾಗಾಗ್ತಾ ಬರುತ್ತೆ ಉಪವಾಸ ಯಾವಾಗ ಮಾಡ್ತೀವಿ. ಆಮೇಲೆ ದೇಹದಲ್ಲಿ ಹಾರ್ಮೋನ್ಗಳೆಲ್ಲ ರೀಸೆಟ್ ಆಗುವಂಥದ್ದನ್ನು ಸಹ ನಾವು ನೋಡ್ಬೋದು. ಹಾಗಾಗಿ ನಮ್ಮ ಒಂದು ಆಚರಣೆಯಲ್ಲಿ ಉಪವಾಸ ದೇವರ ಹೆಸರಿನಲ್ಲಿ ನಾವು ಮಾಡೋದು ಎಲ್ಲೋ ಒಂದು ಕಡೆ ನಮ್ಮ ಮೆಟಬಾಲಿಕ್ ಹ್ಯಾಕಿಂಗ್ ಅಂತ ಕರಿತೀವಿ. ಅದನ್ನು ಮಾಡೋದ್ರಿಂದ ನಮ್ಮ ಆರೋಗ್ಯ ಸುಧಾರಣೆಯಾಗುತ್ತೆ ಅಂತ ನಾವು ಹೇಳ್ಬೋದು. ಇದರ ಜೊತೆಗೆ
ಬಹಳ ಪ್ರಮುಖವಾಗಿ ಇನ್ನೊಂದು ಹ್ಯಾಕಿಂಗು ನಾವು ಮಾಡೋದು ಯಾವುದು ಅಂತಂದರೆ, ನಮ್ಮ ಹಿರಿಯರು ಹೇಳಿರುವಂತಹದ್ದು ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಆವಾಗ ನಿನ್ನ ಎಲ್ಲ ದಿನಚರಿ ಚೆನ್ನಾಗಿರುತ್ತೆ ಮತ್ತು ನಿನಗೆ ಆರೋಗ್ಯನೂ ಸಹ ಚೆನ್ನಾಗಿ ಅದರಲ್ಲಿ ವೃದ್ಧಿಯಾಗುತ್ತೆ ಅಂತ. ಹಾಗಾದರೆ ಆ ಬೆಳಗಿನ ಜಾವವನ್ನು ಅವರು ಬ್ರಾಹ್ಮಿ ಮುಹೂರ್ತ ಅಂತೇಳಿ ಅದೊಂದು ವಿಶಿಷ್ಟವಾದ ಮುಹೂರ್ತ ಅಂತ ತಿಳಿಸಿದ್ದಾರೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನೀನು ಎದ್ದು ನಿನ್ನ ಕೆಲಸವನ್ನು ಆರಂಭಿಸಿದರೆ ನಿನ್ನ ದೇಹದ ಎಲ್ಲ ಅಲೈನ್ಮೆಂಟ್ ಅಂದರೆ ನಮ್ಮ ದೈನಂದಿನ ಲಯ ಅಥವಾ ಸರ್ಕ್ಯಾಡಿಯಲ್ ರಿದಮ್ ಅಂತ ಏನು ಹೇಳ್ತೀವಿ ಅದು ರೀಸೆಟ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಒಂದು ರೀತಿಯಲ್ಲಿ ನಿಜವೂ ಹೌದು. ಏಕೆಂದರೆ ಬೆಳಗಿನ ಹೊತ್ತು ನಾವು ಎದ್ದಾಗ ಏನಾಗುತ್ತೆ ಅಂದರೆ ಅದು ಒಂದು ಪ್ರಶಾಂತವಾದ ವಾತಾವರಣ ಇರೋದರಿಂದ ನಮ್ಮ ಒಂದು ಅಲೆಗಳು ಯಾವುದು ಮೆದುಳಿನಲ್ಲಿ ಉಂಟಾಗುವ ಅಲೆಗಳು ಒಳ್ಳೆಯ ಅಲೆಗಳಾಗಿರುತ್ತೆ, ಆಲ್ಫಾ ಅಲೆಗಳಾಗಿರುತ್ತೆ. ಅದು ಬೀಟಾ ಅಲೆಯಾಗಿ ಫೈರ್ ಎಲ್ಲ ಆಗ್ತಾ ಇರೋದಿಲ್ಲ. ಬಹಳ ಒಳ್ಳೆಯ ಒಂದು ಮನಸ್ಥಿತಿಯಲ್ಲಿ ನಾವಿರ್ತೀವಿ. ಅಂಥ ಸಂದರ್ಭದಲ್ಲಿ ನಾವು ಏನೇ ಕೆಲಸವನ್ನು ಮಾಡಿದ್ರು, ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳು ಓದುವುದೇ ಆಗಲಿ ಅಥವಾ ಏನೋ ಒಂದು ಕ್ರಿಯಾತ್ಮಕವಾಗಿ ಏನಾದರೂ ಒಂದು ಕೆಲಸ ಬರವಣಿಗೆ ಆಗಲಿ ಅಂಥದ್ದನ್ನೆಲ್ಲ ಮಾಡಬೇಕಾದ್ರೆ ಬ್ರಾಹ್ಮಿ ಮುಹೂರ್ತ ಅಥವಾ ಬೆಳಗಿನ ಜಾವ ಎದ್ದೇಳೋದು, ಸೂರ್ಯ ಹುಟ್ಟುವುದಕ್ಕೆ ಮೊದಲು ಅರ್ಧ ಗಂಟೆಗಳ ಮೊದಲು ಎದ್ದೇಳುವ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದನ್ನು ಸಹ ಒಂದು ಹ್ಯಾಕಿಂಗ್ ಅಂತಲೇ ನಾವು ಹೇಳ್ಬೋದು. ಅದು ಧಾರ್ಮಿಕತೆ ಅಥವಾ ಒಂದು ಆಧ್ಯಾತ್ಮಿಕತೆ ಅಂತ ಹೇಳ್ತಾರೆ. ಆದರೆ ಅದರಿಂದ ವೈಜ್ಞಾನಿಕವಾಗಿ ನಾವು ನೋಡೋದಾದರೆ ಬೆಳಗಿನ ಹೊತ್ತು ಏಳೋದ್ರಿಂದ ನಮಗೆ ಬಹಳಷ್ಟು ದೇಹದ ಒಂದು ಲಯ ಸರಿಯಾಗುತ್ತೆ. ಅದು ದೇಹದಲ್ಲಿ ಬಿಡುಗಡೆಯಾಗುವ ಹಾರ್ಮೋನುಗಳು ರೀಸೆಟ್ ಆಗುತ್ತೆ. ಅದರ ಜೊತೆಯಲ್ಲಿ ನಮ್ಮ ಸರ್ಕ್ಯಾಡಿಯಲ್ ರಿದಮ್ ಅಂತ ಏನಂತೀವಿ ಅದನ್ನು ನಾವು ಸರಿಯಾಗಿ ಸೆಟ್ ಮಾಡ್ತೀವಿ. ಹಾರ್ಮೋನ್ ವೇರಿಯೇಷನ್ ಏನೂ ಆಗದಿದ್ದ ಹಾಗೆ ತಡೆಯುತ್ತೆ. ಹಾಗಾಗಿ ಇದೆಲ್ಲ ಪ್ರಕ್ರಿಯೆ ಬೆಳಗ್ಗೆನ ಬೇಗ ಏಳುವುದರಿಂದ ಉಂಟಾಗುವಂತಹದ್ದು. ಅದು ಸಹ ನಮ್ಮ ಆಚರಣೆಯಲ್ಲಿ ಒಂದು ಅಂತ ಹೇಳ್ಬೋದು. ನಂತರ ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡಬೇಕು ಅಂತ ಹೇಳ್ತಾರೆ ಆಧ್ಯಾತ್ಮಿಕತೆ ಅಥವಾ ಧಾರ್ಮಿಕವಾಗಿ ನಾವು ನೋಡೋದಾದರೆ. ಕಾರಣ ಯೋಗ, ಧ್ಯಾನ, ಪ್ರಾಣಾಯಾಮ ಮುಂದಿನ ದಿನ ಇಡೀ ಜಗತ್ತು ಅನುಸರಿಸಬಹುದಾದ ಪ್ರಕ್ರಿಯೆಗಳು ಅಂತ ಹೇಳಬಹುದು. ಕಾರಣ ಇಂದು ನಾವು ಒತ್ತಡದ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವಿ. ಒತ್ತಡದ ಜಗತ್ತಿನನ್ನು ನಿಭಾಯಿಸಬೇಕು ಅಂದರೆ ಈ 3 ಸೂತ್ರಗಳನ್ನು ನಾವು ಅನುಸರಿಸಬೇಕು. ಒಂದು, ಯೋಗ ಮಾಡೋದು, ನಮ್ಮ ದೈಹಿಕ ವ್ಯಾಯಾಮ ದೊರಕುತ್ತೆ, ಜೊತೆಗೆ ಉಸಿರಾಟದ ಮೇಲೆ ನಾವು ಒಂದು ನಿಯಂತ್ರಣವನ್ನು ಇಟ್ಕೊಂಡಿರ್ತೀವಿ. ದೀರ್ಘವಾದ ಉಸಿರಾಟ ಮಾಡೋದ್ರಿಂದ ಆಕ್ಸಿಜನ್ ನಮ್ಮ ಎಲ್ಲ ಜೀವಕೋಶ ದೇಹದಲ್ಲಿರುವ ಟ್ರಿಲಿಯನ್ಸ್ ಆಫ್ ನ್ಯೂಕ್ಲಿಯಸ್ ಅಥವಾ ಟ್ರಿಲಿಯನ್ಸ್ ಆಫ್ ಸೆಲ್ಸ್ಗಳೇನಿದೆ ಆ ಎಲ್ಲ ಜೀವಕೋಶಗಳಿಗೂ ಆಕ್ಸಿಜನ್ ಪೂರೈಕೆ ಆಗುತ್ತೆ. ಹೆಚ್ಚು ಆಕ್ಸಿಜನ್ ಪೂರೈಕೆ ಆದಾಗ ಜೀವಕೋಶಗಳ ಕಾರ್ಯನೂ ಸಹ ಚೆನ್ನಾಗಾಗುತ್ತೆ. ಮೆದುಳಿಗೆ ಹೆಚ್ಚು ಆಕ್ಸಿಜನ್ ಸಪ್ಲೈ ಆಗುತ್ತೆ. ಆವಾಗ ನರಕೋಶಗಳು ಸಮರ್ಪಕವಾಗಿ ಕೆಲಸವನ್ನು ಮಾಡುವಂತಹದನ್ನು ನಾವು ನೋಡ್ತೀವಿ. ದೀರ್ಘ ಉಸಿರಾಟ ಮಾಡಿದಾಗ ಏನಾಗುತ್ತೆ, ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಅರಿವಿನ ಮೆದುಳು, ಪ್ರಜ್ಞಾ ಮೆದುಳು, ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ, ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಅದು ಎಲ್ಲದನ್ನು ಮುಖ್ಯವಾಗಿ ನಾವು ಹೇಳಬಹುದಾದಂಥ ಈ ಪೀಕ್ ಪರ್ಫಾರ್ಮರ್ ಯಾರಿರ್ತಾರೆ ಅಂದರೆ ಹೆಚ್ಚು ಸಾಧನೆ ಮಾಡಿರೋಂಥವರು, ಅವರು ಯಾವಾಗಲೂ ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡಿಕೊಳ್ಳೋದ್ರಿಂದ ಅವರು ಸಾಧನೆಯ ಉತ್ತುಂಗ ಶಿಖರದಲ್ಲಿ ಏರಿರುವಂತಹದನ್ನು ನಾವು ನೋಡಬಹುದು. ಹಾಗಾಗಿ ಯೋಗ ಆಗ್ಬೋದು, ಆಮೇಲೆ ನಮ್ಮ ಇಂಟರ್ನಲ್ ಆರ್ಗನ್ಸ್ಗಳು ಏನೇನಿದೆ, ನಮ್ಮ ಕರುಳಾಗಿರ್ಬೋದು, ಪ್ಯಾನ್ಕ್ರಿಯಾಸ್ ಆಗಿರ್ಬೋದು, ಅಥವಾ ಯಕೃತ್ತು ಲಿವರ್ ಆಗಿರ್ಬೋದು, ಕಿಡ್ನಿ, ಹೃದಯ, ಎಲ್ಲದಕ್ಕೂ ಅದು ಒಂದು ವ್ಯಾಯಾಮವನ್ನು ನೀಡುವಂತಹ ಏಕೈಕ ದೈಹಿಕ ವ್ಯಾಯಾಮ ಅಂತಂದರೆ ಯೋಗ ಅಂತ ಅನ್ಬೋದು. ಏಕೆಂದರೆ ಅದರಲ್ಲಿ ನಾವು ಜೊತೆಯಲ್ಲಿ ಉಸಿರಿನ ನಿಯಂತ್ರಣವನ್ನು ಮಾಡ್ತೀವಿ. ಉಸಿರನ್ನು ತೆಗೆದುಕೊಳ್ತೀವಿ, ಉಸಿರನ್ನು ದೀರ್ಘವಾಗಿ ಉಸಿರು ತೆಗೆದುಕೊಳ್ಳೋದು, ದೀರ್ಘವಾಗಿ ಉಸಿರನ್ನು ಹೊರ ಹಾಕೋದು, ಕೆಲವು ಸಂದರ್ಭದಲ್ಲಿ ಉಸಿರನ್ನು ಹಾಗೆ ಹಿಡಿದಿಟ್ಕೊಳ್ಳೋ ಅಂಥದ್ದು. ಇದೆಲ್ಲ ಮಾಡೋದ್ರಿಂದ ದೇಹದಲ್ಲಿ ಬೇಕಾದಷ್ಟು ಬದಲಾವಣೆಗಳಾಗುತ್ತೆ. ಅದೇ ರೀತಿ ಮೆಡಿಟೇಷನ್ ಅಥವಾ ಧ್ಯಾನ, ಇದು ನಮ್ಮ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಏನಿದೆ ಅದು ಯಾವಾಗಲೂ ನೆಗೆಟಿವ್ ಕಡೆ ಹೋಗದಿದ್ದ ಹಾಗೆ ಅದನ್ನು ತಡೆಗಟ್ಟುತ್ತೆ. ಇದ್ರ ಜೊತೆಯಲ್ಲಿ ನಮ್ಮ ಮೆದುಳಿನಲ್ಲಿ ಆಲ್ಫಾ ಅಲೆಗಳು, ಥೀಟಾ ಅಲೆಗಳು ಉತ್ಪಾದನೆಯಾಗುವ ಹಾಗೆ ಮಾಡುತ್ತೆ. ನಮ್ಮ ಕಾರ್ಟಿಸಾಲ್, ಒತ್ತಡದ ಹಾರ್ಮೋನಿನ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಬೆಳಗಿನ ಹೊತ್ತು ನಾವು ಯೋಗ, ಧ್ಯಾನ ಇವುಗಳನ್ನು ಮಾಡ್ತಾ ಬಂದರೆ ಖಂಡಿತವಾಗಿಯೂ ನಮ್ಮ ಆರೋಗ್ಯ, ದೈಹಿಕ, ಮಾನಸಿಕ ಎಲ್ಲ ಥರದ ಆರೋಗ್ಯ ವೃದ್ಧಿಯಾಗುತ್ತೆ ಅಂತ ನಮ್ಮ ಹಿರಿಯರು ಅದನ್ನು ಹೇಳ್ತಾ ಬಂದಿದ್ದಾರೆ. ಇದರ ಜೊತೆಯಲ್ಲಿ
ನಾವು ಸಾಮಾನ್ಯವಾಗಿ ಊಟವನ್ನು ಮಾಡುವುದು, ಅದರಲ್ಲಿ ನೆಲದ ಮೇಲೆ ಕುಳಿತುಕೊಂಡು ಊಟವನ್ನು ಮಾಡುವುದು, ಅದನ್ನು ಬಹಳ ಮುಖ್ಯವಾಗಿ ನಮ್ಮ ಒಂದು ಸಂಸ್ಕೃತಿಯಲ್ಲಿ ನಾವು ನೋಡ್ತೀವಿ. ನೆಲದ ಮೇಲೆ ಕುಳಿತು ಊಟ ಮಾಡಿದಾಗ ಏನಾಗುತ್ತೆ ಅಂದರೆ, ನಾವು ಕಾಲುಗಳನ್ನು ಕ್ರಾಸಾಗಿ ಹಾಕ್ಕೊಂಡು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತೀವಿ. ಕೋರ್ ಸ್ಟೆಬಿಲಿಟಿ ಚೆನ್ನಾಗಾಗುತ್ತೆ, ಹಿಪ್ ಮೂಮೆಂಟು ಚೆನ್ನಾಗಾಗುತ್ತೆ. ಇದರ ಜೊತೆ ನಾವು ಬಗ್ಗಿ ಎದ್ದು ಮಾಡೋದ್ರಿಂದ ಆ ಒಂದು ಮಸಲ್ ಕಂಟ್ರಾಕ್ಷನ್ ಎಕ್ಸ್ಪ್ಯಾನ್ಷನ್ ಸಹ ಚೆನ್ನಾಗಾಗುತ್ತೆ. ನಮ್ಮ ದೇಹ ಎಷ್ಟು ಆಹಾರ ಬೇಕು ಅಷ್ಟು ಆಹಾರವನ್ನು ಮಾತ್ರ ನಾವು ಸೇವನೆ ಮಾಡ್ತೀವಿ, ಹೆಚ್ಚು ಮಾಡೋದಕ್ಕಾಗೋದಿಲ್ಲ. ಏಕೆಂದರೆ ನಾವು ಕುಳಿತುಕೊಂಡಿರುವ ಒಂದು ಭಂಗಿ ಏನಿದೆ ಅದರಲ್ಲಿ ಹೆಚ್ಚು ಆಹಾರವನ್ನು ನಾವು ಸೇವನೆ ಮಾಡೋಕ್ಕಾಗೋದಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಬೊಜ್ಜುತನ ಕಡಿಮೆ ಆಗುತ್ತೆ ಮತ್ತು ಇನ್ಸುಲಿನ್ ಸೆನ್ಸಿಟಿವಿಟಿ ಸಹ ಚೆನ್ನಾಗಾಗುತ್ತೆ. ಬಹಳಷ್ಟು ಇದರಿಂದ ನಮಗೆ ಉಪಯೋಗಗಳನ್ನು ನಾವು ನೋಡ್ಬೋದು. ಜೊತೆಯಲ್ಲಿ ಕೈಯಿಂದ ನಾವು ಊಟ ಮಾಡ್ತೀವಿ, ಕೈಯನ್ನು ಶುಚಿ ಮಾಡಿಕೊಂಡು ಊಟ ಮಾಡುವಂಥದ್ದು. ಅವಾಗೇನಾಗುತ್ತೆ ಅಂದರೆ ಆ ಸೆನ್ಸಿಟಿವಿಟಿ, ಆ ಯಾವುದು ಆಹಾರವನ್ನು ಮುಟ್ತೀವಿ ಆ ಮುಟ್ಟಿದಾಗ ಆ ಟಚ್ ಇದೆಯಲ್ಲ, ಟ್ಯಾಂಗೋ ರೆಸೆಪ್ಟಾರ್ ಅಥವಾ ಮೆಕೆನೋ ರೆಸೆಪ್ಟಾರ್ ಅಂತ ಕರಿತೀವಲ್ಲ, ಅವುಗಳಿಂದ ಏನಾಗುತ್ತೆ ನಮ್ಮ ಮೆದುಳಿಗೆ ಒಂದು ಸಿಗ್ನಲ್ ಹೋಗುತ್ತೆ. ಈಗ ನೀನು ಊಟ ಮಾಡ್ತಾ ಇದೆಯಾ, ಆವಾಗ ನೀನು ಊಟ ಮಾಡುವುದರಿಂದ ನಿನ್ನ ಆಹಾರವನ್ನು ಡೈಜೆಸ್ಟ್ ಮಾಡೋದಕ್ಕೋಸ್ಕರ ಹಲವಾರು ಎನ್ಸೈಮ್ಸ್ಗಳು, ಕಿಣ್ವಗಳನ್ನು ಬಿಡುಗಡೆ ಮಾಡಬೇಕು ಅನ್ನುವ ಇನ್ಸ್ಟ್ರಕ್ಷನ್ನು ನಮ್ಮ ಮೆದುಳು ಕೊಡ್ತಾ ಬರುತ್ತೆ. ಬೈಲ್ ಜ್ಯೂಸು, ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ಗಳು ಇವೆಲ್ಲ ಬಿಡುಗಡೆಯಾಗುವಂಥದ್ದನ್ನು ನಾವು ನೋಡ್ತೀವಿ. ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗುತ್ತೆ. ಆಹಾರ ಸರಿಯಾಗಿ ಜೀರ್ಣ ಆಗಬೇಕು ಅಂತಂದರೆ ಈ ಕಿಣ್ವಗಳು ಬಿಡುಗಡೆಯಾಗಬೇಕು. ಕಾರ್ಬೋಹೈಡ್ರೇಟನ್ನು ಅದನ್ನು ಕರಗಿಸುವಂಥ ಅಮೈಲೇಸ್ಗಳು ಬಿಡುಗಡೆಯಾಗಬೇಕು. ಪ್ರೋಟೀನ್ನ ಕರಗಿಸುವಂತಹ ಕಿಣ್ವಗಳು, ಅದರಲ್ಲಿ ಪೆಪ್ಸಿನ್, ಟ್ರಿಪ್ಸಿನ್, ಕೈಮೋಟ್ರಿಪ್ಸಿನ್ ಈ ಥರದ ಪ್ರೋಟಿಯೋಲೈಟಿಕ್ ಎನ್ಸೈಮ್ಗಳು ಬಿಡುಗಡೆಯಾಗಬೇಕು. ಅದರ ರೀತಿ ಫ್ಯಾಟನ್ನು ಕರಗಿಸುವಂತಹ ಅಥವಾ ಸಣ್ಣದಾಗಿ ಮಾಡುವಂಥ ಲೈಪೇಸ್ಗಳು ಬಿಡುಗಡೆಯಾಗಬೇಕು. ಇದೆಲ್ಲ ಇನ್ಸ್ಟ್ರಕ್ಷನ್ ನಮ್ಮ ಮೆದುಳು ಕೊಡ್ತಾ ಬರಬೇಕು. ಹಾಗಾಗಿ ನಾವು ಟಚ್ ಏನು ಕೈಯಿಂದ ಊಟ ಮಾಡುವುದರಿಂದ ಆಹಾರದ ಉಷ್ಣತೆ ನಮಗೆ ಗೊತ್ತಾಗುತ್ತೆ. ಜೊತೆಯಲ್ಲಿ ಆಹಾರದ ಕಡೆ ಗಮನ ಇರುತ್ತೆ, ಮೈಂಡ್ಫುಲ್ ಈಟಿಂಗ್ ನಡೆಯುತ್ತೆ. ನಾವು ಕೈಯಿಂದ ಮುಟ್ಟಿದಾಗ ಮೈಂಡ್ಫುಲ್ ಈಟಿಂಗ್ ಆಗುತ್ತೆ. ಹಾಗಾಗಿ ನೆಲದ ಮೇಲೆ ಕುಳಿತುಕೊಂಡು ಕೈಯಿಂದ ಆಹಾರದ ಸೇವನೆ ಮಾಡಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಇದರಿಂದ ನಮಗೆ ಸಂಪೂರ್ಣ ಆರೋಗ್ಯ ದೊರಕುತ್ತೆ. ಸೇವಿಸುವ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಇದನ್ನು ಬಳಸಿಕೊಂಡು ದೇಹ, ನಮ್ಮ ಎಲ್ಲ ಜೀವಕೋಶಗಳು ಆರೋಗ್ಯಕರವಾಗಿರುತ್ತೆ ಎನ್ನುವುದು ಅವರ ವಾದ. ಹಾಗಾಗಿ ಈ ಒಂದು ಆಚರಣೆಯನ್ನು ಸಹ ನಾವು ಅನುಸರಿಸಬಹುದು. ಜೊತೆಯಲ್ಲಿ ಊಟದ ಸಮಯವನ್ನು ಸಹ ನಮ್ಮ ಹಿರಿಯರು ನಿರ್ಧರಿಸಿದ್ರು. ಧಾರ್ಮಿಕತೆ ಅಂತಲೇ ನಾವು ನೋಡೋದಾದರೆ ಹಲವಾರು ಧರ್ಮಗಳಲ್ಲಿ ಸಾಯಂಕಾಲ 6 ಗಂಟೆಯ ಮೇಲೆ ಅಥವಾ 7 ಗಂಟೆ ಅಂದರೆ ಸೂರ್ಯ ಮುಳುಗಿದ ಮೇಲೆ ಆಹಾರವನ್ನು ಸೇವನೆ ಮಾಡಬಾರದು, ಅದು ನಿಷಿದ್ಧ ಅಂತ ಹೇಳ್ತಾ ಇದ್ರು. ಕಾರಣ, ರಾತ್ರಿಯ ಹೊತ್ತು ಸೇವನೆ ಮಾಡುವ ಆಹಾರದಿಂದ ಏನಾಗುತ್ತೆ, ಅದು ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಆಗ್ತಾ ಬರುತ್ತೆ. ಜೀರ್ಣಾಂಗ ವ್ಯವಸ್ಥೆ ಕಮ್ಮಿ ಇರೋದರಿಂದ, ಅಂದರೆ ಅದು ಬಿಡುಗಡೆ ಮಾಡುವ ಕಿಣ್ವಗಳು ಕಡಿಮೆ ಇರೋದರಿಂದ ಆಹಾರ ಜೀರ್ಣ ಆಗೋದಿಲ್ಲ, ಕೊಬ್ಬು ಶೇಖರಣೆಯಾಗುತ್ತೆ. ಇದರಿಂದ ಹೆಚ್ಚು ಆಹಾರ ರಾತ್ರಿ ಹೊತ್ತು ಸೇವಿಸಿದಾಗ ಮೆಲಟೋನಿನ್ ಸೆಕ್ರಿಷನ್ನು ಕಡಿಮೆ ಆಗುತ್ತೆ. ಮೆಲಟೋನಿನ್ನು ಮತ್ತು ಪ್ಯಾನ್ಕ್ರಿಯಾಸು ಎರಡಕ್ಕೂ ಒಂದು ಕೋಆರ್ಡಿನೇಷನ್ ಇದೆ. ಮೆಲಟೋನಿನ್ ಸೆಕ್ರಿಷನ್ ಸರಿಯಾಗಬೇಕು ಅಂದರೆ ಪ್ಯಾನ್ಕ್ರಿಯಾಸಿಂದ ಬಿಡುಗಡೆಯಾಗುವ ಯಾವುದು ಕಿಣ್ವಗಳಿರುತ್ತೆ ಅದು ಕಡಿಮೆ ಆಗಬೇಕು. ಅಂಥ ಸಂದರ್ಭದಲ್ಲಿ ಮಾತ್ರ ಮೆಲಟೋನಿನ್ ಚೆನ್ನಾಗಿ ಬಿಡುಗಡೆಯಾಗುತ್ತೆ. ಹಾಗಾಗಿ ಈ ಒಂದು ತುಂಬ ಹೊತ್ತು, ಸಾಯಂಕಾಲದ ಹೊತ್ತು ಅಥವಾ ಲೇಟ್ ನೈಟ್ ಅಂತೀವಲ್ಲ, ಅಂಥ ಆಹಾರವನ್ನು ಸೇವನೆ ಮಾಡಬಾರ್ದು. ಆಹಾರದ ಸಮಯವನ್ನು ನಿಗದಿ ಮಾಡಿದರು. ಇಂದು ಅದನ್ನು ನಾವು ಕ್ರೋನೋ ನ್ಯೂಟ್ರಿಷನ್ ಅಂತ ಕರಿತೀವಿ. ಬಹಳ ಒಂದು ಪ್ರಮುಖವಾದ ಒಂದು ವಿಭಾಗ ಅದು ಅಂತ ಅನ್ಬೋದು. ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆ ನಡೆಸ್ತಾ ಇದ್ದಾರೆ. ಯಾವ ಆಹಾರವನ್ನು ಯಾವ ರೀತಿ ಯಾವ ಸಮಯದಲ್ಲಿ ಸೇವನೆ ಮಾಡಬೇಕು, ಯಾವಾಗ ನಾವು ಆಹಾರವನ್ನು ಸೇವನೆ ಮಾಡಿದ್ರೆ ಅದು ನಮ್ಮ ದೇಹಕ್ಕೆ ಪೂರಕವಾಗಿರುತ್ತೆ, ಇಲ್ಲದಿದ್ದ ಪಕ್ಷದಲ್ಲಿ ಅದೇ ಆಹಾರ ನಮ್ಮ ದೇಹಕ್ಕೆ ಮಾರಕ ಆಗುತ್ತೆ ಅನ್ನುವುದನ್ನು ವಿಜ್ಞಾನಿಗಳು ಬಹಳ ಅದ್ಭುತವಾಗಿ ತಿಳಿಸಿದ್ದಾರೆ. ಇದರ ಜೊತೆಯಲ್ಲಿ ಮೌನ ಬಹಳ ಮುಖ್ಯ. ಅದಕ್ಕೆ ನಮ್ಮ ಹಿರಿಯರು ಮೌನ ವ್ರತ ಅಂತ ಆಚರಣೆ ಮಾಡ್ತಾಯಿದ್ರು. ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಆಧ್ಯಾತ್ಮಿಕತೆಯ ಹೆಸರಿನಲ್ಲಿ ಮೌನವನ್ನು ವಹಿಸ್ತಾಯಿದ್ರು. ವಾರದಲ್ಲಿ 1 ಬಾರಿ ಏನು ಮಾತಾಡದೆ ಮೌನವನ್ನು ಇದು ಮಾಡ್ತಿದ್ರು. ಈ ಏಕಾಂತದಲ್ಲಿದ್ದಾಗ ನಮ್ಮನ್ನು ನಾವು ಅರಿತುಕೊಳ್ಳಲು ಇದು ಸಹಾಯ ಮಾಡುತ್ತೆ. ಮೌನ ಆಗಿರ್ಬೋದು, ಜಪ ಆಗಿರ್ಬೋದು, ಮಂತ್ರಗಳನ್ನು ಉಚ್ಚಾರಣೆ ಮಾಡೋದೇ ಆಗಲಿ, ಅದು ಒಂದು ರಿದಮಿಕ್ ಆಗಿ ಮಂತ್ರಗಳನ್ನು ಉಚ್ಚಾರಣೆ ಮಾಡೋದ್ರಿಂದ ನಮ್ಮ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ.
ಆಗುತ್ತೆ. ಉಸಿರಿನ ತೆಗೆದುಕೊಳ್ಳುವುದು ಬಿಡುವುದರಲ್ಲಿ ಒಂದು ಏರುಪೇರು ಅಂದರೆ ಅದರಲ್ಲಿ ವ್ಯತ್ಯಾಸ ಉಂಟಾದಾಗ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಈ ವೇಗಸ್ ನರದ ಆ್ಯಕ್ಟಿವೇಷನ್ ಆದಾಗ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನಿದೆ ರೆಸ್ಟ್ ಆ್ಯಂಡ್ ಡೈಜೆಸ್ಟ್ ಅಂತ, ಅಂದರೆ ನಮ್ಮ ದೇಹದಲ್ಲಿ ಏನೇನು ಒಂದು ಬದಲಾವಣೆಗಳಾಗಿದೆ, ಹೃದಯ ಬಡಿತ ಜಾಸ್ತಿಯಾಗಿರೋದನ್ನ ಸರಿ ಮಾಡುತ್ತೆ, ರಕ್ತದೊತ್ತಡ ಜಾಸ್ತಿಯಾಗಿರೋದನ್ನ ಸರಿ ಮಾಡುತ್ತೆ, ಅದೇ ರೀತಿ ರಕ್ತದಲ್ಲಿ ಸಕ್ಕರೆಯ ಅಂಶ ಏನಿರುತ್ತೆ ಅದನ್ನು ಸಮಸ್ಥಿತಿಗೆ ತರುವಂತಹದ್ದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಅದು ಆ್ಯಕ್ಟಿವೇಟ್ ಆಗಬೇಕಾದ್ರೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗಬೇಕು, ನಂತರ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಇದು ಆ್ಯಕ್ಟಿವೇಟ್ ಆದ ನಂತರದಲ್ಲಿ ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ನಮ್ಮ ಅರಿವಿನ ಮೆದುಳು, ಪ್ರಜ್ಞಾ ಮೆದುಳು ಅದು ಸರಿಯಾಗಿ ಕೆಲಸ ಮಾಡಿದ್ರೆ ನಮ್ಮ ಜೀವನ ಅದ್ಭುತವಾಗಿರುತ್ತೆ. ಏನನ್ನು ಯಾವ ಸಂದರ್ಭದಲ್ಲಿ ಯಾವ ರೀತಿ ಮಾಡಬೇಕು, ಯಾವ ಡಿಸಿಷನ್ನ ತಗೋಬೇಕು ಅನ್ನುವುದನ್ನು ಒಂದು ಅವಲೋಕಿಸುವುದು ಅನಾಲಿಸಿಸ್ ಅಂತೀವಿ, ಕ್ರಿಟಿಕಲ್ ಥಿಂಕಿಂಗ್ ಅಂತೀವಿ, ಇನೋವೇಷನ್ಸ್ಗಳು, ಡಿಸ್ಕವರಿಗಳು ಇದೆಲ್ಲ ಮಾಡುವಂತಹದ್ದು ನಮ್ಮ ಮುಂಭಾಗದ ಮೆದುಳು. ಹಾಗಾಗಿ ಈ ಜಪ ತಪಗಳನ್ನು ಮಾಡೋದೇ ಆಗಲಿ, ಮಂತ್ರ ಚಾಂಟ್ ಮಾಡೋದೇ ಆಗಲಿ, ಮಂತ್ರ ಚಾಂಟ್ ಮಾಡಿದಾಗ ನಮ್ಮ ಮೆದುಳಿನಲ್ಲಿ ಬೇಕಾದಷ್ಟು ಬದಲಾವಣೆಗಳಾಗುತ್ತೆ. ನಮ್ಮ ಡಿಫಾಲ್ಟ್ ಮೋಡ್ ನೆಟ್ವರ್ಕು ತಟಸ್ಥ ಆಗುತ್ತೆ, ನಮ್ಮ ಕಾರ್ಟಿಸಾಲ್ ಪ್ರಮಾಣ ಕಡಿಮೆ ಆಗುತ್ತೆ, ಮೆದುಳಿನಲ್ಲಿ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ಸ್ಗಳು ಹೆಚ್ಚು ಬಿಡುಗಡೆಯಾಗುತ್ತೆ, ನಮ್ಮ ನರಕೋಶಗಳು ಆರೋಗ್ಯಕರವಾಗಿರುತ್ತೆ. ಹಾಗಾಗಿ ಮೌನವೂ ಒಳ್ಳೆಯದು, ಅದರ ಜೊತೆಗೆ ಮಂತ್ರ ಉಚ್ಚಾರಣೆಯೂ ಸಹ ತುಂಬ ಒಳ್ಳೆಯದು ಅನ್ನುವುದನ್ನು ನಮ್ಮ ಹಿರಿಯರು ನಮಗೆ, ಅವ್ರಿಗೆ ಅದೆಲ್ಲ ಗೊತ್ತಿರಲಿಲ್ಲ, ವೈಜ್ಞಾನಿಕವಾಗಿ ತಿಳಿದಿರಲಿಲ್ಲ. ಆದರೆ ಇದರಿಂದ ಅನುಕೂಲ ಆಗುತ್ತೆ, ಇದರಿಂದ ನಮ್ಮ ಆರೋಗ್ಯಕ್ಕೆ ಒಂದು ವೃದ್ಧಿಯಾಗುತ್ತೆ ಅನ್ನುವುದನ್ನು ಅವರು ಅರಿತಿದ್ದರು. ಜೊತೆಯಲ್ಲಿ ಬಹಳ ಮುಖ್ಯವಾದದ್ದು ದೇವಸ್ಥಾನಗಳಿಗೆ ಹೋಗುವಂಥದ್ದು, ಅದರಲ್ಲೂ ತೀರ್ಥಯಾತ್ರೆ ಅಂತ ಕರಿತೀವಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಈಗ ಶಬರಿಮಲೆ ಯಾತ್ರೆ ಅಂತ ಹೋಗ್ತಾರೆ, ಗಿರಿ ಪ್ರದಕ್ಷಿಣೆ ಅಂತ ನಿಮಗೆ ಗೊತ್ತಿದೆ, ಅರುಣಾಚಲ ಬೆಟ್ಟವನ್ನು ಸುತ್ತುವುದು, ಅದನ್ನು ನಾವು ಗಿರಿ ಪ್ರದಕ್ಷಿಣೆ ಅಂತ ಕರಿತೀವಿ. ಅದೇ ರೀತಿ ಬೇರೆ ಬೇರೆ ಈಗ ತಿರುಪತಿಗೆ ಹೋಗುವಂತಹದ್ದು ಅಥವಾ ಶಬರಿಮಲೆಗೆ ಹೋಗುವಂಥದ್ದು, ದೇವಸ್ಥಾನಗಳ ಪ್ರದಕ್ಷಿಣೆ ಮಾಡುವಂತಹದ್ದು, ಕಾಲುನಡಿಗೆಯಲ್ಲಿ ದೇವಸ್ಥಾನಗಳಿಗೆ ಹೋಗುವಂತಹದ್ದು, ಇವುಗಳಿಂದ ಗ್ರೌಂಡಿಂಗ್ ಎಫೆಕ್ಟ್ ಆಗುತ್ತೆ, ಒಂಥರ ಆಕ್ಯುಪ್ರೆಷರ್ ಕ್ರಿಯೇಟ್ ಆಗುತ್ತೆ ನಮ್ಮ ಪಾದಗಳಿಗೆ. ಅದು ಆಕ್ಯುಪ್ರೆಷರ್ ಆದಾಗ ಅದು ಕೆಲವಾರು ನರಗಳನ್ನು ಆ್ಯಕ್ಟಿವೇಟ್ ಮಾಡುವಂಥದ್ದು, ಏನೋ ನಮಗೆ ದೇಹದಲ್ಲಿ ತೊಂದರೆ ಇದ್ದರೆ ಅದನ್ನು ಸರಿ ಮಾಡುವಂಥದ್ದು ನಡೆಯುತ್ತೆ. ಇದರ ಜೊತೆ ಗ್ರೌಂಡಿಂಗ್ ಆಗುತ್ತೆ, ನಾವು ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡಿದಾಗ ಗ್ರೌಂಡಿಂಗ್ ಎಫೆಕ್ಟ್ ನಮಗೆ ಸಿಕ್ಕುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಶೇಖರಣೆಯಾಗಿರುವ ಪಾಸಿಟಿವ್ ಅಯಾನ್ಗಳು ಅವು ಹಾಗೇ ಬಿಟ್ಟರೆ ಅವು ವಿಷಗಳು ದೇಹದಲ್ಲಿ. ಆದರೆ ಭೂಮಿ ಇದೆಯಲ್ಲ, ಭೂಮಿ ನೆಗೆಟಿವ್ ಅಯಾನ್ಸ್ಗಳನ್ನು ಹೊಂದಿರುವಂಥದ್ದು. ಹಾಗಾಗಿ ನಮ್ಮ ಪಾದ ಭೂಮಿಯನ್ನು ಮುಟ್ಟಿದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿರುವ ಪಾಸಿಟಿವ್ ಅಯಾನ್ಸ್ಗಳು ಭೂಮಿಯಲ್ಲಿರುವ ನೆಗೆಟಿವ್ ಅಯಾನ್ಸ್ಗಳ ಜೊತೆಗೆ ಸೇರಿದಾಗ ನ್ಯೂಟ್ರಲೈಸ್ ಆಗುತ್ತೆ. ಹಾಗಾಗಿ ಗ್ರೌಂಡಿಂಗ್ ಎಫೆಕ್ಟ್ ಉಂಟಾಗುತ್ತೆ. ಅದಕ್ಕೋಸ್ಕರನೇ ಅವರು ದೇವಸ್ಥಾನಗಳಿಗೆ ಹೋಗಿ ದೇವಸ್ಥಾನ ಪ್ರದಕ್ಷಿಣೆ ಮಾಡಿ ಅಂತ ಅನ್ನೋರು. ದೇವಸ್ಥಾನ ಪ್ರದಕ್ಷಿಣೆ ಮಾಡಬೇಕಾದ್ರೆ ಏನಾಗುತ್ತೆ, ನಮ್ಮ ಬಲಭಾಗದ ಮೆದುಳು ಎಡಭಾಗದ ಮೆದುಳು ಎರಡಕ್ಕೂ ಒಂದು ಕೋಆರ್ಡಿನೇಷನ್ ಉಂಟಾಗುತ್ತೆ. ಇವುಗಳೆರಡರ ಮಧ್ಯೆ ಕಾರ್ಪಸ್ ಕೊಲೋಸಮ್ ಎನ್ನುವ ಒಂದು ವೆರಿ ಥಿಕ್ ನ್ಯೂರಾನ್ಗಳು ಇದೆ. ಇವೆರಡನ್ನು ಜೋಡಣೆ ಮಾಡಿರುವಂಥದ್ದು. ಎರಡು ಬ್ಯಾಲೆನ್ಸ್ ಆಗಿರುತ್ತೆ, ಎರಡರ ಮಧ್ಯೆ ಕೊಹೆರೆನ್ಸ್ ಸರಿಯಾಗಿ ದೊರಕುತ್ತೆ. ಮತ್ತು ದೇವಸ್ಥಾನದಲ್ಲಿ ಇರುವಂತಹ ಆ ವಾತಾವರಣದಿಂದಾಗಿ ನಮ್ಮ ಪಂಚೇಂದ್ರಿಯಗಳು ಆ್ಯಕ್ಟಿವೇಟ್ ಆಗುತ್ತೆ, ಕಣ್ಣುಗಳಿಗೆ ಸಂತೋಷ ಸಿಕ್ಕುತ್ತೆ. ಆ ಹೂವಿನ ಅಲಂಕಾರ ಆಗಿರ್ಬೋದು, ದೇವರ ಮೂರ್ತಿಗೆ ಮಾಡಿರುವ ಅಲಂಕಾರ ಆಗಿರಬಹುದು, ಇದರ ಜೊತೆಗೆ ಅವರು ಕೊಡುವ ತೀರ್ಥ ಪ್ರಸಾದ ನಮ್ಮ ಆ ನಾಲಿಗೆಗೆ ರುಚಿ, ಅಂದರೆ ಆ ರುಚಿಯನ್ನು ಕಂಡುಹಿಡಿಯುವಂಥದ್ದು, ಆಲ್ಫ್ಯಾಕ್ಷನ್ ವಾಸನೆ, ಹೂವಿನ ವಾಸನೆ ನೋಡೋದು, ಅದರ ಜೊತೆಗೆ ಗಂಟೆಯ ನಾದ ಕೇಳುವಂತಹದ್ದು, ಅದರ ಜೊತೆಗೆ ಟ್ಯಾಂಗೋ ರಿಸೆಪ್ಟಾರ್ ಪ್ರಸಾದ ಸ್ವೀಕರಣೆ ಮಾಡುವಂತಹದ್ದು, ಇಂಥದ್ದೆಲ್ಲ ಮಾಡಿದಾಗ ಮೆದುಳಿನಲ್ಲಿ ನಮ್ಮ ಈ ಎಲ್ಲ ನರಗಳು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ, ಮೆದುಳು ಆರೋಗ್ಯಕರವಾಗಿರುತ್ತೆ. ಹಾಗಾಗಿ ನಮ್ಮ ಹಿರಿಯರು ಮಾಡಿರುವ ಈ ಆಚರಣೆಗಳ ಹಿಂದೆ ಎಲ್ಲೋ ಒಂದು ವೈಜ್ಞಾನಿಕತೆ ಇದೆ. ಅದನ್ನು ಅರಿಯದ ನಾವೇನು ಅನ್ಕೊಳ್ತೀವಿ, ಓ ಇದು ಧಾರ್ಮಿಕತೆ, ಇದು ಒಂದು ಆಧ್ಯಾತ್ಮಿಕತೆ, ಇದನ್ನು ಮಾಡಿ ಅಂತ ಹೇಳ್ತಾರೆ, ನಾವು ಯಾಕೆ ಮಾಡಬೇಕು ಅಂತ. ಎಲ್ಲೋ ಒಂದು ಕಡೆ ಈ ಒಂದು ಆಚರಣೆಗಳು ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡೋದಕ್ಕೋಸ್ಕರನೇ ನಡೆಸುವಂಥ ಆಚರಣೆಗಳು ಅಂತಲೇ ನಾವು ಹೇಳಬಹುದು. ಹಾಗಾಗಿ ಒಟ್ಟಾರೆ ಹೇಳಬೇಕು ಅಂತಂದರೆ ಈ ಎಲ್ಲ ಒಂದು
ಪ್ರಯತ್ನ ನಾವು ನಮ್ಮ ಬಯೋ ಹ್ಯಾಕಿಂಗ್ ಎಲ್ಲೆಲ್ಲಿ ಅಂತಂದರೆ ನಮ್ಮ ಊಟ ತಿಂಡಿ ಆಗಿರ್ಬೋದು, ನಾವು ದೇವಸ್ಥಾನಕ್ಕೆ ಹೋಗುವುದೇ ಆಗಿರ್ಬೋದು, ಅಥವಾ ನಾನು ಮೊದಲೇ ವಿವರಿಸಿದಂತೆ ಉಪವಾಸ ಆಗ್ಬೋದು, ಬೆಳಗ್ಗೆ ಬೇಗ ಏಳುವಂಥದ್ದು, ನೆಲದ ಮೇಲೆ ಕುಳಿತು ಊಟ ಮಾಡುವಂತಹದ್ದು, ಇವೆಲ್ಲವೂ ಎಲ್ಲೋ ಒಂದು ಕಡೆ ನಮ್ಮ ಆರೋಗ್ಯದ ವೃದ್ಧಿ ಮಾಡುವಂಥದ್ದೇ ಆಗಿದೆ. ಜೊತೆಯಲ್ಲಿ ಬಹಳ ಮುಖ್ಯವಾದ್ದು ನಮಗೆ ಸಾಮಾಜಿಕ ಆರೋಗ್ಯ ಬೇಕು. ನಮ್ಮ ಮೆದುಳಿನಲ್ಲಿ ಸರಿಯಾದ ಪ್ರಮಾಣದಲ್ಲಿ ಆಕ್ಸಿಟಾಸಿನ್, ಡೊಪಮೈನ್, ಸೆರೆಟೋನಿನ್ ಇವೆಲ್ಲ ಬಿಡುಗಡೆಯಾಗಬೇಕು. ಎಂಡಾರ್ಫಿನ್, ಆಕ್ಸಿಟಾಸಿನು ಲವ್ ಹಾರ್ಮೋನ್, ಟ್ರಸ್ಟ್ ಹಾರ್ಮೋನ್ ಅಂತೀವಿ. ಡೊಪಮೈನ್ ರಿವಾರ್ಡಿಂಗ್ ಹಾರ್ಮೋನ್, ಸಂತೋಷ ಆದಾಗ, ಯಾರೋ ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದಾಗ ದೊರಕುವಂತಹ ರಿವಾರ್ಡಿಂಗ್ ಹಾರ್ಮೋನ್ ಆಗಿರಬಹುದು. ಇದರ ಜೊತೆಗೆ ಈ ಒಂದು ಎಂಡಾರ್ಫಿನ್ ಅದೇನಂದರೆ ಅದೊಂಥರ ಪೇಯ್ನ್ ಕಿಲ್ಲರ್ ಥರ. ನಮಗೆ ಸ್ವಲ್ಪ ಆಯಾಸ ಆದರೂ ಸಹ ಆ ಆಯಾಸದಲ್ಲೂ ನಮಗೆ ಎಲ್ಲೋ ಒಂದು ಕಡೆ ಸುಖ ಅನಿಸುತ್ತೆ, ಸಂತೋಷ ಆಗುತ್ತೆ. ಸೆರೆಟೋನಿನ್ ಇಸ್ ಅ ಮೂಡ್ ಸ್ಟೆಬಿಲೈಸರ್. ನಮ್ಮ ಮೂಡ್ ಚೆನ್ನಾಗಿರಬೇಕು ಅಂದರೆ ಈ ಎಲ್ಲ ಒಳ್ಳೆಯ ಹಾರ್ಮೋನುಗಳು ಬಿಡುಗಡೆಯಾಗಬೇಕು. ಇದು ನಾವು ನಡೆಸುವ ಹಬ್ಬ ಹರಿದಿನ ಸಂಭ್ರಮದಲ್ಲಿ ಈ ಹಾರ್ಮೋನುಗಳು ಬಿಡುಗಡೆಯಾಗುತ್ತೆ. ಒತ್ತಡದ ಹಾರ್ಮೋನಾದ ಕಾರ್ಟಿಸಾಲ್ ಪ್ರಮಾಣ ಕಡಿಮೆಯಾಗುತ್ತೆ. ಕಾರಣ ಏನೆಂದರೆ ನಾವು ಹಬ್ಬದ ಸಂದರ್ಭದಲ್ಲಿ ಬಹಳಷ್ಟು ಜನ ಸ್ನೇಹಿತರು, ನೆಂಟರಿಷ್ಟರು ಎಲ್ಲ ಬಂದಿರ್ತಾರೆ. ಇವರ ಒಟ್ಟಿಗೆ ಒಂದು ಒಡನಾಟ ಆಗಿರ್ಬೋದು, ಅವರ ಜೊತೆ ಮಾಡುವಂತಹ ಪೂಜೆಗಳು, ಮಾಡುವಂತಹ ಅಡಿಗೆಗಳು, ಅವರ ಜೊತೆ ಆಹಾರವನ್ನು ಸೇವನೆ ಮಾಡೋದೇ ಆಗಲಿ, ಇದೆಲ್ಲ ನಡೆಸಿದಾಗ ಏನಾಗುತ್ತೆ, ಸಾಮಾಜಿಕ ಆರೋಗ್ಯ ಅಂದರೆ ನಾನು ಹೇಳಿದಂಥ ಎಲ್ಲ ಹಾರ್ಮೋನುಗಳು ಈ ಸಂದರ್ಭದಲ್ಲಿ ಬಿಡುಗಡೆಯಾಗುತ್ತೆ. ಹಿಂದಿನ ಕಾಲದಲ್ಲೇ ಅದಕ್ಕೋಸ್ಕರ ನೋಡಿ, ಪ್ರಕೃತಿಯ ಜೊತೆ ನಾವಿರಬೇಕು ಎನ್ನುವ ಒಂದು ಕಾರಣದಿಂದ ಪ್ರತಿಯೊಂದು ಊರಿನಲ್ಲೂ ಒಂದೊಂದು ದೇವಸ್ಥಾನಗಳನ್ನು, ಒಂದು ತೋಟ, ಒಂದು ಆ ಥರದ ಪ್ರದೇಶದಲ್ಲಿ ಇರ್ತಿತ್ತು. ಅದನ್ನು ನಾಗಬನ ಅಂತ ಕರೆಯೋರು. ಪ್ರತಿಯೊಂದು ಊರಿಗೂ ಒಂದು ತೋಪು ಇರ್ತಾಯಿತ್ತು. ಆ ತೋಪಿನಲ್ಲಿ ಬಹಳಷ್ಟು ಮರಗಳು, ಪ್ರಕೃತಿ ಅದ್ಭುತವಾಗಿರ್ತಿತ್ತು. ಅಲ್ಲಿ ದೇವಸ್ಥಾನ ಇರ್ತಿತ್ತು. ಅಲ್ಲಿ ಊರಿನ ಎಲ್ಲ ಜನರು ಅಲ್ಲಿಗೆ ಹೋಗೋವಂಥದ್ದು, ಅಲ್ಲಿ ಅಡುಗೆ ಮಾಡೋ ದೇವರಿಗೆ ಪೂಜೆ ಮಾಡೋದು, ನೈವೇದ್ಯ ಮಾಡಿ ಅಡುಗೆ ಮಾಡಿ ಊಟ ಮಾಡೋವಂಥದ್ದು, ಎಲ್ಲ ನೆಂಟರಿಷ್ಟರನ್ನು ಕರೆಯೋವಂಥದ್ದು, ಅಲ್ಲೇ ಇಡೀ ದಿನ ಕಳೆಯಿದ್ದು ಬರೋ ಅಂಥದ್ದು. ಈ ಒಂದು ಪ್ರಕ್ರಿಯೆ ಮಾಡಿದಾಗ ಪ್ರಕೃತಿಯಲ್ಲಿ ನಮ್ಮ ಒಡನಾಟ ಜಾಸ್ತಿ ಇರುತ್ತೆ. ಮತ್ತು ಒತ್ತಡದ ಹಾರ್ಮೋನುಗಳು ಇಂಥ ಸಂದರ್ಭದಲ್ಲಿ ಕಾರ್ಟಿಸಾಲ್ ಆಗ್ಬೋದು, ಎಪಿನೆಫ್ರಿನ್, ನಾರ್ ಎಪಿನೆಫ್ರಿನ್ ಇದೆಲ್ಲ ಕಡಿಮೆ ಆಗುತ್ತೆ. ಮತ್ತು ಒಳ್ಳೆಯ ಹಾರ್ಮೋನುಗಳಾದ ಸೆರೋಟೋನಿನ್, ಡೊಪಮೈನ್, ಆಕ್ಸಿಟಾಸಿನ್, ಎಂಡಾರ್ಫಿನ್ ಹೆಚ್ಚು ಬಿಡುಗಡೆಯಾಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಎಲ್ಲ ನಮ್ಮ ಆಚರಣೆಗಳು ಏನಿದೆ, ಹಬ್ಬಗಳ ಆಚರಣೆ ಮಾಡೋದು, ನೆಂಟರಿಷ್ಟರನ್ನು ಕರೆಯುವಂತಹದ್ದು, ಸಂಭ್ರಮಿಸುವಂತಹದ್ದು, ಇದೆಲ್ಲ ಮಾಡಿದಾಗ ಒಟ್ಟಾರೆ ನಮಗೆ ಪರಿಪೂರ್ಣ ಆರೋಗ್ಯ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಜೊತೆಗೆ ಆಧ್ಯಾತ್ಮಿಕ ಆರೋಗ್ಯ. ಏಕೆಂದರೆ ಅಲ್ಲಿ ನಾವು ದೇವರು ಅಂತ ಹೇಳಿ ಒಂದು ಶಕ್ತಿಯನ್ನು, ಒಂದು ಡಿವೈನ್ ಪವರ್ನ ನಾವು ಪೂಜೆ ಮಾಡ್ತೀವಿ. ಹಾಗಾಗಿ ಎಲ್ಲ ಆರೋಗ್ಯ ನಮಗೆ ದೊರಕಬೇಕು ಅಂದರೆ ಇವೆಲ್ಲ ಹ್ಯಾಕಿಂಗ್ಗಳು, ಅಂದರೆ ನಮ್ಮ ಹಿರಿಯರು ಈ ಒಂದು ಧಾರ್ಮಿಕತೆ ಅಥವಾ ಆಧ್ಯಾತ್ಮಿಕತೆ ಎನ್ನುವ ಹೆಸರಿನಿಂದ ನಮ್ಮ ಒಂದು ನಿತ್ಯ ಜೀವನದಲ್ಲಿ ಇವುಗಳನ್ನು ನಾವು ಅಳವಡಿಸಿಕೊಳ್ಬೇಕು ಅಂತ ಆ ರೀತಿಯಾಗಿ ಒಂದು ಇಟ್ಸ್ ಅ ಮ್ಯಾಂಡೇಟ್ರಿ ಅಂತ ಅನ್ಬೋದು. ಅಂದರೆ ಅದನ್ನು ಮಾಡಲೇಬೇಕು ಎನ್ನುವ ರೀತಿಯಲ್ಲಿ ಇವುಗಳನ್ನು ರೂಪಿಸಿದ್ರು. ಇವುಗಳನ್ನು ನಾವು ಆಚರಣೆ ಮಾಡ್ತಾ ಬಂದರೆ ಖಂಡಿತವಾಗಿಯೂ ನಮ್ಮ ಆರೋಗ್ಯ, ಸಂಪೂರ್ಣ ಆರೋಗ್ಯವನ್ನು ನಾವು ಹೊಂದುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಹೇಳ್ಬೋದು. ನಮಸ್ಕಾರ.